ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಗಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೇನೇ ನೋಡ್ತಿರೋ ಥರನೇ ಒಂದು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಫೈನಲ್ 2 ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗೋದು. ಅದರಲ್ಲಿ ಇರೋದು ನಮ್ಮ ಇವರು ಅಶ್ವಿನಿ ಅವರು ಮತ್ತು ಗಿಲ್ಲಿ ಅವರು ಮತ್ತು ರಾಶಿಕಾ ಅವರು ಮತ್ತು ಧನುಷ್ ಅವರು. ಇವರು 4 ಜನದಲ್ಲಿ ಅಶ್ವಿನಿ ಮತ್ತು ಧನುಷ್ ಒಂದು ಟೀಮ್ ಆದರೆ ಗಿಲ್ಲಿ ಮತ್ತು ರಾಶಿಕಾ ಒಂದು ಟೀಮು. ಬಿಗ್ ಬಾಸ್ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಗೈಸ್. ಏನಪ್ಪ ಟಾಸ್ಕ್ ಅಂತ ಹೇಳೋಕ್ಕಿಂತ ಮೊದಲು ನಮ್ಮ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ. ಹಾಗೆಯೇ ಹೊಸ್ದಾಗಿ ಹೊಸ ವರ್ಷದ ಶುಭಾಶಯಗಳು. ಏನಪ್ಪ ಟಾಸ್ಕ್ ಅಂತಂದರೆ ಬನ್ನಿ ಕಂಟಿನ್ಯೂ ಮಾಡೋಣ. ಸ್ಟಾರ್ಟಿಂಗು ಆ ಒಂದು ರಾಡ್ಗಳೇನಿರ್ತವೆ ಅವು ಆ ಒಂದು ಸುರಂಗದಲ್ಲಿ ಬರ್ತಾ ಇರ್ತವೆ. ಅವನ್ನ ಕಿತ್ಕೋಬೇಕು ಒಬ್ಬರಾಗದಾಗ ಒಬ್ಬರಿಗೆ. ಅದು ಬೇರೆಯವರ ಆ ಒಂದು ಸುರಂಗ ಮಾರ್ಗ ಏನಿರುತ್ತೆ ಅದಕ್ಕೆ ಅಡ್ಡಲಾಗಿ ಇಡಬೇಕು ಗೈಸ್. ಈ ಟಾಸ್ಕ್ನ ಒಂದು ಉದ್ದೇಶ ಅಡ್ಡಲಾಗಿ ಇಟ್ಟಾಗ ಅಂದರೆ ಫಸ್ಟ್ ಸ್ಟೆಪ್ಪು ಇಲ್ಲಿಗೆ ಮುಗಿಯುತ್ತೆ ಗೈಸ್. ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತಂದರೆ ಅವರವರ ಒಂದು ಅಡ್ಡಲಾಗಿಟ್ಟಿರುವ ಅವರವರ ಸುರಂಗದಲ್ಲಿ ನುಗ್ಗೋಗ್ಬೇಕಾಗಿರುವ ಅಡ್ಡಲಾಗಿ ಇಟ್ಟಿರುವ ಆ ಒಂದು ಕೋಲ್ಗಳನ್ನು ಅಥವಾ ರಾಡ್ಗಳನ್ನು ಬೇರೆ ಕಡೆ ಇಡಬೇಕಾಗುತ್ತೆ. ಬೇರೆ ಕಡೆ ಇಟ್ಟು ಆದಮೇಲೆ ಆ ಒಂದು ಸೆಕೆಂಡ್ ಸ್ಟೆಪ್ಪು ಕ್ಲೋಸ್ ಆಗುತ್ತೆ ಗೈಸ್. ಅಂದರೆ ಸರಿಪಡಿಸ್ಕೊಳ್ಳೋದು ಅವ್ರವ್ರೇ ಸರಿಪಡಿಸ್ಕೊಳ್ಬೇಕು. ಅಲ್ಲಿಗೆ ಒಂದು ಸೆಕೆಂಡ್ ಸ್ಟೆಪ್ಪು ಮುಗಿಯುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪು ಏನು ಬರುತ್ತೆ ಅಂದರೆ ಗೈಸ್, ಅದರೊಳಗೆ ಒಂದು ಮೇಲ್ ಕ್ಯಾಂಡಿಡೇಟ್ ನುಗ್ಗೋಗಿ ಅಲ್ಲಿ ಬೆಲ್ಲ ಏನೋ ಮಾಡಬೇಕಾಗುತ್ತೆ. ಪ್ರೋಮೋದಲ್ಲಿ ಅದು ಕ್ಲಿಯರಾಗಿ ತೋರಿಸಿಲ್ಲ ಗೈಸ್, ನೀವೇ ನೋಡಿದ್ದೀರಲ್ಲ. ನುಗ್ಗೋಗಿ ಒಂದು ಬೆಲ್ಲ ಏನೋ ಮಾಡಾದ್ಮೇಲೆ ಇಲ್ಲಿಗೆ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಯಾವ ಗೆದ್ದ ಜೋಡಿಗಳು ಯಾವೆರಡು ಗೆದ್ದ ಜೋಡಿಗಳು ನೆಕ್ಸ್ಟು ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಮುಂದುವರಿತಾರೆ ಗೈಸ್. ಲಾಸ್ಟು ಒಂದು ಕ್ಯಾಪ್ಟನ್ಸಿ ಈ ಬಿಗ್ ಬಾಸ್ ಮನೆಗೆ ಲಾಸ್ಟ್ ಕ್ಯಾಪ್ಟನ್ಸಿಯಾಗಿ ಇಬ್ಬರು ಹೋಗ್ತಾರೆ. ಅವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅವರು ಲಾಸ್ಟ್ ಕ್ಯಾಪ್ಟನಾಗಿ ಉಳ್ಕೊತಾರೆ ಗೈಸ್. ಇಟ್ ಈಸ್ ಸೀಸನ್ 12 ಲಾಸ್ಟ್ ಕ್ಯಾಪ್ಟನಾಗಿ ಉಳ್ಕೊತಾರೆ. ಹಾಗೇನೆ ಗೈಸ್, ಇಲ್ಲಿವರೆಗೂ ವಿಡಿಯೋ ನೀವು ನೋಡ್ತಾ ಇದ್ದೀರಪ್ಪ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾನು ಹೋದ ವರ್ಷದ ವಿಡಿಯೋದಲ್ಲಿ ಅಂದರೆ ನಿನ್ನೆಯ ವಿಡಿಯೋದಲ್ಲಿ ಗೈಸ್ ಒಂದು ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದೆ. ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಗೈಸ್. ಅದಕ್ಕೆ 14K ಅಂದರೆ 14,000 ಜನ ನೋಡಿದ್ದೀರಾ. ಅದಾದಮೇಲೆ 700 ಜನ ಲೈಕ್ನ ಮಾಡಿದ್ದೀರಾ, 70 ಜನ ಕಮೆಂಟ್ನ ಮಾಡಿದ್ದೀರಾ. ಬಟ್ 1,00,000 ಸಬ್ಸ್ಕ್ರೈಬರ್ಸ್ ಎಲ್ಲಿ ಗೈಸ್? ಕನ್ನಡದಲ್ಲಿ 191 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅರೌಂಡಿಂಗ್ 200 ಅಂತಲೇ ಇಟ್ಕೊಂಡ್ರು. 700 ಜನ ಲೈಕ್ ಮಾಡಿರೋದ್ರಲ್ಲಿ 200 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಏನು ಗೈಸ್, ಆ ಒಂದು ಕನ್ನಡದ ಒಂದು ವ್ಯಾಲ್ಯೂನ ಹೆಚ್ಚು ಮಟ್ಟಕ್ಕೆ ತಗೊಂಡೋಗೋಣ ಅಂತಂದರೆ ಏನು ಗೈಸ್ ಈ ಥರ ಮಾಡ್ತೀರಾ? ಹೊಸ ವರ್ಷ ಬಂದಿದೆ, ಈಗಲಾದರೂ ಇನ್ನೊಬ್ಬರ ಮೇಲಿನ ಈಗೋನ ಬಿಟ್ಟು ಇನ್ನೊಬ್ಬರ ಮೇಲಿನ ಒಂದು ಅಸೂಯೆನ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಮ್ಮ ಚಾನಲ್ನು ಕೂಡ ನಾನು ಈ ಬಿಗ್ ಬಾಸ್ ಮುಗಿಯೋದ್ರೊಳಗೆ ಒಂದು 1,00,000 ಸಬ್ಸ್ಕ್ರೈಬರ್ಸ್ನ ಗಳಿಸ್ಕೊಂಡು ನಮ್ಮ ಕನ್ನಡಿಗರ ಪ್ರೀತಿನ ಗಳಿಸ್ಕೊಂಡು ಒಂದು ಕನ್ನಡದ ಒಂದು ಹೆಮ್ಮೆನ ದೊಡ್ಡ ಮಟ್ಟಕ್ಕೆ ಒಂದು ದೊಡ್ಡ ಲೆವೆಲಿಗೆ ತಗೊಂಡೋಗ್ಬೇಕು ಅಂತ ಇದೀನಿ ಗೈಸ್. 1,00,000 ಸಬ್ಸ್ಕ್ರೈಬರ್ಸು ನನಗಾದರೆ ನಾನು ಒಂದು ಗಿವ್ ಅವೇ ಕೂಡ ಅನೌನ್ಸ್ ಮಾಡೋಣ ಅಂತ ಇದ್ದೀನಿ. ಹಾಗೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೋಸ್ಕರ ನಾನು ಅವ್ರೇನು ಕೇಳ್ತಾರೆ, ಅವರೇನು ಒಂದು ಇಷ್ಟಪಡ್ತಾರೆ, ನನ್ನ ಕೈಲಾದರೆ ಜೆನ್ಯೂನಾಗಿ ಮಾಡಬೇಕಂತಿದ್ದೀನಿ ಗೈಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್.